ಅಲ್ಲಲ್ಲ ನಾನು ಫಸ್ಟ್ ಆಫ್ ಆಲ್ ಅನೌನ್ಸ್ ಆ್ಯಸ್ ಎ ಮ್ಯಾಟರ್ ಆಫ್ ಪ್ರಿನ್ಸಿಪಲ್ ಹೇಳೋದಾದರೆ ಅನೌನ್ಸ್ ಆಗುವವರೆಗೆ ಇದು ಆ ರೀತಿ ಹೇಳಬಾರದು. ಆದರೆ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಭ್ಯರ್ಥಿಗಳ ಬಗ್ಗೆ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ನಾನು ಈಗಾಗಲೇ ಚುನಾವಣೆ ತಯಾರಿಯನ್ನು ಶುರು ಮಾಡಿದ್ದೆ. ಇನ್ನೊಂದು ಸರ್ಪ್ರೈಸ್ ಕಾದು ನೋಡ್ಬೇಕು ಸರ್ ನಾವು. ಇನ್ನೊಂದು ಸರ್ಪ್ರೈಸ್ ಕಾದು ನೋಡ್ಬೇಕು. ಏನದು? ಹೇಳೋ ಪ್ರಕಾರ ಸೌಡಿ ಅವ್ರದ್ದು ಈಗ ಶೆಟ್ಟರ್ ಅವ್ರದ್ದು ಸರ್ಪ್ರೈಸ್ ಕೊಟ್ರಿ ಸರ್. ಈ ಲೋಕಸಭಾ ಎಲೆಕ್ಷನ್ದು ಸರ್ಪ್ರೈಸ್ ಕೊಡ್ತೀವಿ ಅನ್ನೋ ಒಂದು ಮಾಹಿತಿ. ಶೆಟ್ಟರ್ ಅವ್ರು ಹೇಳ್ದಂಗೆ 4 ತಿಂಗಳಿಂದ ಪ್ರೊಸೆಸ್ ಇತ್ತು, ನಾನು ವಾಪಸ್ ಬರ್ಬೇಕನ್ನೋದು ಅಂತ. ಅಲ್ಲ, ಅದು ಅವರು ಶೆಟ್ಟರಿಗೆ ಗೊತ್ತದು, ನನಗೆ ಜಾಸ್ತಿ ಗೊತ್ತಿಲ್ಲ ಅದ್ರ ಬಗ್ಗೆ. ನನಗೆ ಸೂಕ್ತ ಸಮಯದಲ್ಲಿ ನನಗೆ ಎಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ರು ಅದರ ಪ್ರಕಾರ ಒಳ್ಳೇದಾಗಿದೆ. ಎಲ್ಲ ಕೂಡ ಒಟ್ಟೆ ಪಕ್ಷ ಸೇರ್ಪಡೆ ಮಾತಾಡಿದ್ರೇನು ಶೆಟ್ಟರ್ ಜೊತೆ? ಇವತ್ತು ಸಿಕ್ಕಿದ್ರಲ್ಲ, ಮಾತಾಡಿನಿ. ವೆಲ್ಕಮ್ ಬ್ಯಾಕ್ ಟು BJP ಅಂತ ಹೇಳಿನಿ. ಅವರು ಭಾಳ ಸಂತೋಷದಿಂದ ಥ್ಯಾಂಕ್ ಯು ಅಂತ ಹೇಳಿದ್ರು. ಇಲ್ಲ, ಇವತ್ತಲ್ಲಿ ಎಲ್ಲರ ಮುಂದೆ ಏನಾಗಿಲ್ಲ. ಇಲ್ಲಿ ಬಂದಮೇಲೆ ನಾವು 9 ತಿಂಗಳಿಂದ ಆಗಲಿದ್ರಿ ಇಬ್ರು. ರಾತ್ರಿ ಆಯ್ತು ಸರ್ ಚರ್ಚೆ ಇವತ್ತು. ಅಲ್ಲ, ಇವತ್ತು ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕನ್ವೀನಿಯಂಟ್ ನೋಡಿ ನಿಮ್ಮನ್ನು ಕರಿತೀವಿ. ಗಾಳಿಪಟ ಉತ್ಸವಕ್ಕೆ ಬರ್ತಾರೆ ಸರ್? ಗಾಳಿಪಟ ಉತ್ಸವದ ಕಾರ್ಯಕ್ರಮಕ್ಕೆ ಬರ್ತಾರೆ ಸರ್? ಬರ್ತಾರೆ, ನಾ ಕರಿತೀನಿ. ಅವ್ರು ಫ್ರೀ ಇದ್ದರೆ ಬರ್ತಾರೆ. ಯಾಕಂದ್ರೆ ಈಗ ಮೊದಲು ಶೆಡ್ಯೂಲ್ ಅವ್ರದ್ದು ಫಿಕ್ಸ್ ಇರ್ತಾವ. ಅದಕ್ಕೆ ಹಿಂಗಾಗಿ ಅವರು ಫ್ರೀ ಇದ್ದರೆ ಬರ್ಲಿಕ್ಕೆ ಹೇಳ್ತೇನೆ, ಡೆಫಿನೆಟ್ ಹೇಳ್ತೇನೆ. ನೀವೆಲ್ಲ ಬರ್ತಿರಲ್ಲ? ನೀವು ಬಂದ್ರೆ ಅವರು ಬರ್ತಾರೆ. ಗಾಲಿ ಜನಾರ್ದನ್ ರೆಡ್ಡಿ ಅವರು ಬರ್ತಾ ಇದ್ದಾರೆ ಸರ್ BJP. ಎಲ್ಲ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನಾನು ಸೌಡಿಯವ್ರ ಬಗ್ಗೆ ಹೇಳಿದ್ದು ಅವ್ರು ನಮ್ಮವರು ಅಂತ ಹೇಳಿದ್ದು ಅಷ್ಟೇ. ಅಂದರೆ ನಮ್ಮ ಒರಿಜಿನಲ್ಲಿ ಅವರು BJP, ಉಳಿದದ್ದು ಗಾಲಿ ಜನಾರ್ದನ್ ರೆಡ್ಡಿಯವರು ಒರಿಜಿನಲ್ BJP. ಆದರೆ ಅವರಿಗೆ ಕಾಂಗ್ರೆಸ್ಗೆ ಏನು ಸಂಬಂಧ ಇಲ್ಲ. ಅವ್ರು ಎನಿಟ್ ಮೂವ್ಮೆಂಟ್ ಬರ್ಬೋದು, ಅದಕ್ಕೆ ತಲೆ ಕೆಡಿಸ್ಕೊತಾರೆ. ಅದೇನು ನಾಟ್ ಎ ಬಿಗ್ ಇಶ್ಯೂ ಈಸ್ ಲಕ್ಷ್ಮಣ ಸೌದಿ. ಶೆಟ್ಟರ್ ಬಂದಾತಲ್ಲ ತಿರುಗಿ ಸರ್. ಎಲ್ಲೋ ಒಂದು ಕಡೆ ಈ ಪ್ರೊಸೆಸ್ ನೋಡಿದ್ರೆ ಮತ್ತೆ ಗೌರ್ಮೆಂಟ್ ಬದಲಾವಣೆ ನಿರೀಕ್ಷೆ ಮಾಡ್ಬೋದು MP ಎಲೆಕ್ಷನ್ ಬಿಫೋರ್. ಅವರು 136 ಐತಿ, ಏನು ಮಾಡೋಕ್ಕೆ ಅಷ್ಟು ಸಂಖ್ಯೆ ಇಲ್ಲ ಮಾತ್ರ.